Some players ಏನಪ್ಪ ಅಂದರೆ ಓನ್ಲಿ ರನ್ಸ್, some players ಏನಪ್ಪ ಅಂದರೆ ಸ್ಕೋರ್ಸ್ ರನ್, ಆ್ಯಂಡ್ some players ಏನಪ್ಪ ಅಂದರೆ ಟೇಕ್ ಮೋಸ್ಟ್ ವಿಕೆಟ್ಸ್, ಆ್ಯಂಡ್ ಓನ್ಲಿ ಸಮ್ ಫ್ಯೂ ಪ್ಲೇಯರ್ಸ್ ಏನಿದಾರಲ್ಲ ಚೇಂಜ್ ದ ಹಿಸ್ಟ್ರಿ ಆಫ್ ಕ್ರಿಕೆಟ್. ಅದರಲ್ಲಿ ಏನಪ್ಪ ಅಂದರೆ ಬೆನ್ ಸ್ಟೋಕ್ಸ್ ಈಸ್ ಒನ್ ಆಫ್ ದೆಮ್. You want some more of this, bitch? ಇವ್ರು ಏನಪ್ಪ ಅಂದರೆ ಫ್ರಮ್ ದ ಬಿಗಿನಿಂಗ್ ಆಫ್ ವಿಲನ್ ಆಫ್ ದ 2016 T20 ವರ್ಲ್ಡ್ ಕಪ್ ಟು ಬಿಕಮಿಂಗ್ ಆಫ್ ಹೀರೋ ಆಫ್ ಇಂಗ್ಲೆಂಡ್ ಆ್ಯಂಡ್ 2019 ವರ್ಲ್ಡ್ ಕಪ್ಪಲ್ಲಿ. Back in the easy, we could do this all year. ಆ್ಯಂಡ್ ಇವ್ರ ಲೈಫ್ ಏನಿದೆಯಲ್ಲ ಫುಲ್ ಕಾಂಟ್ರವರ್ಸಿ ಆ್ಯಂಡ್ ವಿಕ್ಟ್ರಿ ಫೇಲ್ಯೂರ್ ಆ ಥರನೇ ತುಂಬೋಗಿದೆ. ಆ್ಯಂಡ್ ದಿಸ್ ಏನಿದೆಯಲ್ಲ ವಿಡಿಯೋ ಫುಲ್ ಕಂಪ್ಲೀಟ್ ಜರ್ನಿ ಆ್ಯಂಡ್ ಸ್ಟೋರಿ ಆಫ್ ಬೆನ್ ಸ್ಟೋಕ್ಸ್. You sort of put a mask on your face and you go home and lay in your bed when no one's looking at you. ಬೆಂಜಮಿನ್ ಆ್ಯಂಡ್ರೂ ಸ್ಟೋಕ್ಸ್ ಇವ್ರು ಹುಟ್ಟಿದ್ದು ಯಾವಾಗಪ್ಪ ಅಂದರೆ 4th June 1991 ಎಲ್ಲಪ್ಪ ಅಂದರೆ ಕ್ರೈಸ್ಟ್ ಚರ್ಚ್ ನ್ಯೂಜಿಲೆಂಡಲ್ಲಿ. ಆ್ಯಂಡ್ ಇವ್ರ ಫಾದರ್ ಬಂದ್ಬಿಟ್ಟು ಏನಪ್ಪ ಜೆರಾರ್ಡ್ ಸ್ಟೋಕ್ಸ್ ಏನಿದಾರಲ್ಲ ಇವ್ರು ಆವಾಗಲೇ ರೆಬಿ ಪ್ಲೇಯರ್ ಆಗಿದ್ದರು ಇಂಟರ್ನ್ಯಾಷನಲ್ಲಿ, ಆ್ಯಂಡ್ ಇವಾಗ ಲೇಟರ್ ಕೋಚ್ ಆಗಿದ್ದಾರೆ. ಆ್ಯಂಡ್ ಅವ್ರ ಮದರ್ ಬಂದ್ಬಿಟ್ಟು ಡೆಬಿ ಸ್ಟೋಕ್ಸ್, ಇವ್ರೇನಿದಾರೆ ನಾರ್ಮಲ್ ಇದ್ದಾರೆ. ಆ್ಯಂಡ್ ಆವಾಗಲೇ ಏನಿದೆಯಲ್ಲ ಇವ್ರ ಸ್ಪೋರ್ಟ್ಸ್ ಏನಿದೆಯಲ್ಲ ಇವ್ರ ಫ್ಯಾಮಿಲಿ ಒಂದು ಪಾರ್ಟ್ ಆಗಿತ್ತು. ಆ್ಯಂಡ್ ಬೆನ್ ಏನಿದಾರಲ್ಲ ಇವರು ಆಲ್ಮೋಸ್ಟ್ ಅವ್ರ ಪಪ್ಪ ಯಾವಾಗ ಆಡ್ತಿದ್ರಲ್ಲ ಲೈಕ್ ರಬ್ಬಿ ಆಡೋದನ್ನೇ ನೋಡ್ತಾ ಬೆಳೀತಾಯಿದ್ರು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಕಿಡ್ಸ್ ಏನಿದ್ರಲ್ಲ ಜಾಸ್ತಿ ಜನ ಸುಮ್ಮನೆ ಓದೋದು ಅದ್ರಲ್ಲಿ ಸ್ಪೆಂಡ್ ಮಾಡ್ತಿದ್ರೆ, ಬೇರೆ ಸ್ಪೋರ್ಟ್ಸಲ್ಲಿ ಸ್ಪೆಂಡ್ ಮಾಡ್ತಿದ್ರೆ. ಬೆನ್ ಏನಿದಾರಲ್ಲ ಯಾವಾಗಲೂ ಬಾಲ್ ಬ್ಯಾಟ್ ಆ್ಯಂಡ್ ಆ ಥರ ಕ್ರಿಕೆಟಲ್ಲಿ ಸ್ಪೆಂಡ್ ಮಾಡ್ತಿರೋ ಟೈಮ್ ಯಾವತ್ತೂ. ಆ್ಯಂಡ್ ಆಲ್ಮೋಸ್ಟ್ ಏನಪ್ಪ ಅಂದರೆ ಇವ್ರದ್ದು ಜಾಸ್ತಿ ಸೋಲೋದನ್ನ ಅವ್ರು ಇಷ್ಟಪಡ್ತಿರಲಿಲ್ಲ, ಆದರೂ ಯಾವಾಗಲೂ ಹೇಟ್ ಮಾಡ್ತಾಯಿದ್ರು. ಆ್ಯಂಡ್ ಇದೇ ಜರ್ನಿ ಏನಿದೆಯಲ್ಲ ಅವ್ರದ್ದು ಕ್ರಿಕೆಟಲ್ಲಿ ಇದೇ ಆ್ಯಟಿಟ್ಯೂಡ್ ಫಾಲೋ ಮಾಡ್ಕೊಂಡು ಇದೇನಿದೆಯಲ್ಲ ಪ್ರಮುಖ ಅಸ್ತ್ರ ಆಗಿತ್ತು ಅವ್ರದ್ದು. ಬೆನ್ ಏನಿದ್ರಲ್ಲ 12 ವರ್ಷ ಇದ್ದಾಗ ಅವ್ರ ಫಾದರ್ಗೆ ಏನಿದ್ರೆ ಒಂದು ಆಫರ್ ಲೆಟರ್ ಬಂತು, ಏನಪ್ಪ ಅಂದರೆ ಹೆಡ್ ಕೋಚ್ ಆಗಬೇಕು ಅಂತ. ಎಲ್ಲಿ ಅಂದರೆ ವರ್ಕಿಂಗ್ಟನ್ ಟೌನ್ ರಬಿ ಲೀಗ್ ಕ್ಲಬ್ಗೆ. ಆ್ಯಂಡ್ ಅವಾಗೇನಪ್ಪ ಅಂದರೆ ಇವ್ರು ಎಂಟೈರ್ ಸಿಟಿ ಏನಿದೆಯಲ್ಲ ನ್ಯೂಜಿಲೆಂಡಿಂದ ಕೊಕೊಮೌತ್ ಇಂಗ್ಲೆಂಡ್ಗೆ ಶಿಫ್ಟ್ ಆಯಿತು. ಬಟ್ ಏನಪ್ಪ ಬೆನ್ ಏನಿದೆಯಲ್ಲ ಅವ್ರ ಲೈಫಲ್ಲಿ ಫುಲ್ ಟರ್ನಿಂಗ್ ಪಾಯಿಂಟ್ ಇದು. ಲೈಕ್ ಯಾವ ಥರ ಅಂದರೆ ಫ್ರೆಂಡ್ಸ್ನ ಬಿಟ್ಟಿದ್ರು, ಆಮೇಲೆ ಫ್ಯಾಮಿಲಿ ಏನಿದ್ರಲ್ಲ ಅಲ್ಲಿ ರಿಲೇಟಿವ್ಸ್ ಅದನ್ನೆಲ್ಲ ಬಿಟ್ಟು, ಆಮೇಲೆ ನಾರ್ಮಲ್ ಸ್ಕೂಲ್ ಆ್ಯಂಡ್ ಏನೇನಿತ್ತಲ್ಲ ಅವ್ರದ್ದು ಚೈಲ್ಡ್ಹುಡ್ ನೆನಪು ಎಲ್ಲ ಬಿಟ್ಬಿಟ್ಟು ಶಿಫ್ಟ್ ಆಗಬೇಕಂತ ಬಂತು. ಬೆನ್ ಏನಿದ್ರಲ್ಲ ಆ್ಯಟ್ ದ ಏಜ್ ಆಫ್ 15 ಅವರು ಕ್ರಿಕೆಟ್ ಕ್ಲಬ್ಗೆ ಜಾಯ್ನ್ ಆದರು. ಯಾವುದಪ್ಪ ಅಂದರೆ ಕೊಕೊಮೌತ್ ಕ್ರಿಕೆಟ್ ಕ್ಲಬ್ಗೆ. ಆ್ಯಂಡ್ ಏನಪ್ಪ ಅಂದರೆ ಶಾಕಿಂಗ್ ವಿಷಯ, ಅವರು ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಏನಿದ್ರಲ್ಲ ಇವರು ಆಟ ಆಡೋದು ನೋಡ್ಬಿಟ್ಟೆ ಶಾಕ್ ಆಗ್ತಿದ್ರು. ಬಿಕಾಸ್ ಯಾಕಪ್ಪ ಅಂದರೆ ಅವ್ರು ಯಾವಾಗಲೂ ಏನಿದಾರಲ್ಲ ಆಲ್ಮೋಸ್ಟ್ ಸೀನಿಯರ್ ಪ್ಲೇಯರ್ಸ್ ಜೊತೆ ಆಟ ಆಡ್ತಿದ್ರು. ಆ್ಯಂಡ್ ಅದಲ್ಲದೆ ಏನಪ್ಪ ಅಂದರೆ ಕೋಚಿಗೆ ಸ್ಪೆಷಲ್ ಟ್ಯಾಲೆಂಟ್ ಏನೋ ಇದೆ ಅಂತ ಅವರು ಬೇಗನೆ ಐಡೆಂಟಿಫೈ ಮಾಡಿಬಿಟ್ರು. ಆ್ಯಂಡ್ ಆ್ಯಟ್ ದ ಸೇಮ್ ಇಯರ್ ಏನಪ್ಪ ಅಂದರೆ ಅವರು ಕ್ರಿಕೆಟ್ ಕ್ಲಬ್ಗೆ ಹೆಲ್ಪ್ ಕೂಡ ಮಾಡಿದ್ರು ವಿನ್ ಆಗೋಕ್ಕೋಸ್ಕರ. ಲೈಕ್ ಯಾವ ಥರ ಅಂದರೆ ನಾರ್ತ್ ಮ್ಯಾಂಚೆಸ್ಟರ್ಸ್ ಆಗಿರ್ಬೋದು, ಇಲ್ಲಾಂದರೆ ಅದೇ ಥರ ಕ್ರಿಕೆಟ್ ಕ್ಲಬ್ ಸುಮಾರು ಎಷ್ಟೊಂದಿದೆ, ಅದಕ್ಕೆಲ್ಲ ಎಷ್ಟೊಂದು ಹೆಲ್ಪ್ ಮಾಡಿದ್ರು ಅವರು. ಆ್ಯಂಡ್ ಲೈಕ್ ಮಿನಿ ಸ್ಟಾರ್ ಅಥ್ಲೆಟಿಕ್ಸ್ ಅವ್ರು ಏನಿದಾರಲ್ಲ ಅವ್ರ ಥರನೇ ಇವರು ಕೂಡ ಆ್ಯಟ್ ದ ಏಜ್ ಆಫ್ 16 ಏನಿದಾರಲ್ಲ ಓನ್ಲಿ ಎಜುಕೇಷನ್ನ ಬಿಟ್ಟರು. ಏನಪ್ಪ ಅಂದರೆ ಅವ್ರ ಹತ್ರ ಇದ್ದಿದ್ದು ಬರೀ ಓನ್ಲಿ GCSE ಕ್ವಾಲಿಫಿಕೇಷನ್ ಫಿಸಿಕಲ್ ಎಜುಕೇಷನಲ್ಲಿ ಅದೊಂದೇ ಇದ್ದಿದ್ದು ಅವ್ರ ಹತ್ರ ಆ ಟೈಮಲ್ಲಿ. ಆ್ಯಂಡ್ ಅದನ್ನ ಬಿಟ್ಬಿಟ್ಟು ಸ್ಕೂಲ್ ಬಿಟ್ಬಿಟ್ಟು ಅವ್ರದ್ದು ಓನ್ಲಿ ಡ್ರೀಮ್ ಏನಪ್ಪ ಇದ್ದಿದ್ರೆ ಪ್ರೊಫೆಷ್ನಲ್ ಕ್ರಿಕೆಟರ್ ಆಗಬೇಕು ಅಂತ. ಆ್ಯಂಡ್ ಇಲ್ಲೇನು ಆಡ್ತಿರಲ್ಲ ಆವಾಗ ಟ್ಯಾಲೆಂಟ್ ಸ್ಕೌಟ್ಸ್ ಏನಿದೆಯಲ್ಲ ಅವ್ರದ್ದು ತುಂಬ ಅವ್ರ ಬೆಂದು ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಶಾಕ್ ಆಗಿಬಿಟ್ಟು ದೂರಮ್ ಟ್ಯಾಲೆಂಟೆಡ್ಗೆ ಅದಕ್ಕೆ ಸೆಲೆಕ್ಟ್ ಮಾಡೋದು. ಅದು ಕ್ರಿಕೆಟ್ ಕ್ಲಬ್ ಏನಪ್ಪ ಅಂದರೆ ಅಲ್ಲಿ ಏನಂದರೆ ಇಂಗ್ಲೆಂಡಲ್ಲಿ ಟಾಪ್ ಕ್ರಿಕೆಟ್ ಡೆವಲಪಿಂಗ್ ಪ್ರೋಗ್ರಾಮಲ್ಲೇ ಜಾಸ್ತಿ ನಡೆಯೋದು. ಅದು ಟಾಪ್ ದುರಮ್ ಇದೇನಿದೆಯಲ್ಲ ಅಲ್ಲಿ ಬಿಗ್ಗೆಸ್ಟ್ ಆಪರ್ಚುನಿಟಿ. ಇನ್ನು ಅವ್ರು ಯಂಗರ್ ಏಜಲ್ಲಿ ಅಲ್ಲಿಗೆ ಸೆಲೆಕ್ಟ್ ಆಗಿದ್ದಾರೆ ಅಂದರೆ. ಆ್ಯಂಡ್ ಏನಪ್ಪ ಅಂದರೆ ಕೋಚು ಫುಲ್ ಶಾಕಿಂಗ್ ವಿಷಯ ಏನಪ್ಪ ಅಂದರೆ ಅವ್ರದ್ದು ಫುಲ್ ಫಾಸ್ಟೆಸ್ಟ್ ಮೀಡಿಯಮ್ ಬಾಲಿಂಗ್ ಆಗಿರ್ಬೋದು, ಇಲ್ಲಾಂದರೆ ಕ್ರಿಕೆಟ್ ಬ್ಯಾಟಿಂಗ್ ಆಗಿರ್ಬೋದು, ಇಲ್ಲಾಂದರೆ ಫೀಲ್ಡಿಂಗ್ ಅದನ್ನೆಲ್ಲ ನೋಡ್ಬಿಟ್ಟು ತುಂಬ ಶಾಕ್ ಆಗಿದ್ದರು. ಎಟ್ ದ ಏಜ್ ಆಫ್ 18 ಏನಪ್ಪ ಅಂದರೆ ಬೆನ್ ಅವರು ಡೆಬ್ಯೂ ಕೂಡ ಮಾಡಿದ್ರು ಲೀಸ್ಟ್ ಎ ದುರಮ್ಮಲ್ಲಿ. ಆ್ಯಂಡ್ ಅದೇನಪ್ಪ ಅಂದರೆ ರಿಮಾರ್ಕಬಲ್ ಮೂಮೆಂಟ್ ಏನಪ್ಪ ಅಂದರೆ ಅವ್ರು ಏನಿದಾರಲ್ಲ ಓನ್ಲಿ ಥರ್ಡ್ ಬಾಲಿಂಗ್ ಮಾಡಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆಗಿರೋ ಮಾರ್ಕ್ ರಾಮಪ್ರಕಾಶ್ನವ್ರ ವಿಕೆಟ್ ಮಾಡಿದ್ರು. ಆ್ಯಂಡ್ ಇಂಗ್ಲೆಂಡ್ ಅವರೆಲ್ಲ ಜೋರಾಗಿ ಏನು ಸ್ಟಾರ್ಟ್ ಮಾಡಿದ್ರು ಅಂದರೆ ಅವ್ರಿಗೇನಪ್ಪ ಅಂದರೆ ಇನ್ನೊಬ್ಬ ಆಲ್ರೌಂಡರ್ ಅಂದರೆ ಗ್ರೇಟೆಸ್ಟ್ ಫಿಯರ್ಲೆಸ್ ಆಲ್ರೌಂಡರ್ ಸಿಕ್ಬಿಟ್ಟ ಅಂತ. ಆ್ಯಂಡ್ ಬೆನ್ ಸ್ಟೋಕ್ಸ್ ಪರ್ಫಾರ್ಮ್ ಮಾಡೋದು ನೋಡ್ಬಿಟ್ಟು ದುರಮ್ಮಲ್ಲಿ ಇಂಗ್ಲೆಂಡ್ ಸೆಲೆಕ್ಟರ್ಸ್ ಏನಿದಾರಲ್ಲ ಅವ್ರನ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಸೆಲೆಕ್ಟ್ ಕೂಡ ಮಾಡಿದ್ರು. ಆ್ಯಂಡ್ ಅಂಡರ್ 19 ಕೂಡ ಸೆಲೆಕ್ಟ್ ಆದರು. ಆ್ಯಟ್ ದ ಇಯರ್ ಏನಪ್ಪ ಅಂದರೆ 2009 to 2010 ಅವಾಗ ಅಂಡರ್ 19 ಕೂಡ ಆಟ ಆಡಿದ್ರು. ಏನಪ್ಪ ಅಂದರೆ ಅವ್ರಿಗೆ ಅದೊಂದು ಜಸ್ಟ್ ಟೂರ್ನಿಮೆಂಟಲ್ಲ ಅವ್ರಿಗೆ ಪ್ರೂವ್ ಮಾಡುವಂಥ ಅವಕಾಶ ಆಗಿತ್ತು ಅದು. ಲೈಕ್ ಏನಪ್ಪ ಅಂದರೆ ಅವನು ಇಂಟರ್ನ್ಯಾಷನಲ್ ಸ್ಟೇಜ್ಗೆ ಹುಟ್ಟಿರೋದೊಂದು ಆಟ ಆಡೋಕ್ಕೆ ಆಗಿದ್ದಾರೆ ಅಂತ. ಆ್ಯಂಡ್ ಡ್ಯೂರಿಂಗ್ ದ ಟೂರ್ನಿಮೆಂಟ್ ಏನಪ್ಪ ಅಂದರೆ ಇಂಗ್ಲೆಂಡ್ ಫೇಸ್ಡ್ ಇಂಡಿಯಾ. ಅವಾಗೇನಪ್ಪ ಅಂದರೆ ಆಗಿದ್ದು ಬೆನ್ ಸ್ಟೋಕ್ಸ್ ಏನಿದಾರಲ್ಲ ಫುಲ್ ಬ್ರಿಲಿಯನ್ಸ್ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟು ಸೆಂಚುರಿ ಕೂಡ ಹೊಡೆದ್ರು ಆ ಇನ್ನಿಂಗಲ್ಲಿ.
is a class innings by this youngster. He came up. ಆ್ಯಂಡ್ ಎಕ್ಸ್ಪರ್ಟ್ಸ್ ಏನಿದೆಲ್ಲ ಕ್ರಿಕೆಟ್ ಎಲ್ಲರೂ ಫುಲ್ ಶಾಕ್ ಹೋಗಿದ್ರು. ಆ್ಯಂಡ್ ಅವ್ರಿಗೆಲ್ಲ ಏನಂದರೆ ಬೆನ್ ಸ್ಟೋಕ್ ಅಂತ ಒಂದು ನೇಮ್ ಅವಾಗಲೇ ಹುಟ್ಟೋಕ್ಕೆ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಅಲ್ಲಿರೋ ಪೀಪಲ್ಸ್ ಎಲ್ಲ ಏನಾಗಿ ಸ್ಟಾರ್ಟ್ ಮಾಡಿದ್ದು ಅಂದರೆ ಇಂಗ್ಲೆಂಡಿಗೆ ಏನಿದೆಲ್ಲ ಒಬ್ಬ ಗ್ರೇಟರ್ ಆಲ್ರೌಂಡರ್ ಸಿಕ್ಕಿದ್ದಾನೆ ಅಂತ. 2011 ಏನಪ್ಪ ಅಂದರೆ ಬೆನ್ ಏನಿದೆಲ್ಲ ಇಂಗ್ಲೆಂಡ್ ಲಯನ್ಸ್ಗೆ ಸೆಲೆಕ್ಟ್ ಕೂಡ ಆದರು. I think obviously I wasn't here throughout the test matches, but it looks like the lads have carried the form over into the one-day format, and obviously great to have a good start and take. ಆ್ಯಂಡ್ ಇಂಗ್ಲೆಂಡ್ ಲಯನ್ಸ್ ಏನಿದೆಯಲ್ಲ ಅದು ಈಗ ಇಂಗ್ಲೆಂಡ್ ಟೀಮ್ಗಿಂತ ಹಿಂದೆ ಆಡ್ತಾರೆ. ಅದನ್ನ ಲೈಕ್ ಇಲ್ಲಿ ಆಡಿದ್ರು ಅಂದರೆ ನೆಕ್ಸ್ಟ್ ಅದೇನೇ ಇಂಗ್ಲೆಂಡ್ ಟೀಮ್ ಲೈಕ್ ಹೇಳ್ತಾರಲ್ಲ ಇದು ಲಾಸ್ಟ್ ಸ್ಟೇಜ್ ಇದಾದಮೇಲೆ ಸ್ಟೇಜ್ ಹೋಗ್ತಾರೆ ಅಂತ ಆ ಥರ. ಬಟ್ ಬೆನ್ ಪ್ಲೇಡ್ ಫುಲ್ ಯಾವ ಥರ ಅಂದರೆ ಫುಲ್ ಕೋಚ್ಗೆ ಏನು ಇಷ್ಟ ಆಗ್ತಿತ್ತು ಅಂದರೆ ಫಿಯರ್ಲೆಸ್ ಆ್ಯಟಿಟ್ಯೂಡ್ ಏನಿದ್ರೆ ತುಂಬ ಇಷ್ಟ ಆಗ್ತಿತ್ತು. ಬಟ್ ಏನಪ್ಪ ಅಂದರೆ ಅವ್ರು ಯಾವತ್ತೂ ಫುಲ್ ಒಂದೇ ಥರ ಇರ್ತಿದ್ರು. ಲೈಕ್ ಅಪೋಸಿಷನ್ ಯಾರೇ ಇರಲಿ ಕೂಡ ಏನೇ ಆದರೂ ಎದುರ್ಕೋತಿರ್ಲಿಲ್ಲ. ಅವರು ಜಸ್ಟ್ ಆಟಾಡಬೇಕು ಅಂದರೆ ಜಸ್ಟ್ ಆಟಾಡ್ತಿದ್ರು ಅಷ್ಟೇ. 5th ಡಿಸೆಂಬರ್ 2011 ಅವರ ಡೆಬ್ಯೂ ಕೂಡ ಮಾಡಿದ್ರು. ಆ್ಯಂಡ್ ಏನಪ್ಪ ಅಂದರೆ ಒಂದು ಇಂಟರ್ನ್ಯಾಷನಲ್ ಸ್ಟೇಜಲ್ಲಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಟ್ ದ ಏಜ್ ಆಫ್ ಓನ್ಲಿ 20 years ಓಲ್ಡಲ್ಲಿದ್ದಾಗ. ಜಸ್ಟ್ ಆಸ್ಟ್ರೇಲಿಯಾ ಅಪೋಸಿಷನ್ ಆಡಬೇಕಂತ ಇದು ಅವ್ರ ಡ್ರೀಮ್ ಕೂಡ ಆಗಿರಲಿಲ್ಲ. ಲೈಕ್ ಯಾವ ಥರ ಅಂದರೆ ಇಂಟರ್ನ್ಯಾಷನಲ್ಗೆ ನಾನು ಆಡಬೇಕು ಅಂತ ಅವ್ರ ಡ್ರೀಮ್ಸ್ ಎಲ್ಲ ಏನಿದಿಲ್ಲ ಫುಲ್ಫಿಲ್ ಆಗೋ ಥರ ಇತ್ತು. ಬಟ್ ಮ್ಯಾಸಿವ್ ಅಚೀವ್ಮೆಂಟ್ ಇದು ಅವರ ಅಟ್ ದ ಏಜ್ ಆಫ್ ಓನ್ಲಿ 20 ಅಂದರೆ. 6th ಡಿಸೆಂಬರ್ 2013 ಏನಪ್ಪ ಅಂದರೆ ಅವರು ಸೆಲೆಕ್ಟ್ ಕೂಡ ಆದರು. ಆ್ಯಂಡ್ ಟೆಸ್ಟ್ ಡೆಬ್ಯೂ ಕೂಡ ಮಾಡಿದ್ರು ಏನಪ್ಪ ಅಂದರೆ ಆಸ್ಟ್ರೇಲಿಯಾ ಆ್ಯಸಿಸಲ್ಲಿ. ಆ್ಯಂಡ್ ಇಂಗ್ಲೆಂಡ್ ಏನಪ್ಪ ಅಂದರೆ ತುಂಬ ಕೂಡ ಸ್ಟ್ರಗಲ್ ಮಾಡ್ತಾಯಿತ್ತು ಬಿಕಾಸ್ ಆಸ್ಟ್ರೇಲಿಯಾ ತುಂಬ ಡಾಮಿನೇಟ್ ಮಾಡಿತ್ತು ಅದು ಸೀರೀಸಲ್ಲಿ. ಬಟ್ ಸರ್ಪ್ರೈಸ್ ಸಮಥಿಂಗ್ ಎಲ್ಲಪ್ಪ ಆಗಿದ್ದು ಅಂದರೆ ಬೆನ್ ಸ್ಟೋಕ್ಸ್ ಏನಿದಾರಲ್ಲ 120 ಆ ಮ್ಯಾಚಲ್ಲಿ ಸ್ಕೋರ್ ಮಾಡಿದ್ರು. ಬಟ್ That's great. Well done. Young man on his first ever Ashes tour. ಇಂಗ್ಲೆಂಡ್ ಹೇಗೋ ಸೋತು. ಬಟ್ ಯಾವ ಥರ ಅಂದರೆ ಈಸ್ ದ 10th ಇಂಗ್ಲೆಂಡ್ ಪ್ಲೇಯರ್ ಏನಪ್ಪ ಅಂದರೆ ಆ್ಯಟ್ 6th ಪೊಸಿಷನ್ ಬಂದುಬಿಟ್ಟು ಸೆಂಚುರಿ ಹೊಡೆದಿರೋದು ಇಲ್ಲಾಂದರೆ ಆಸ್ಟ್ರೇಲಿಯಾ ಅಪೋಸಿಟ್. ಆ್ಯಂಡ್ ಇವ್ರದ್ದೇನಪ್ಪ ಪಾಸಿಟಿವ್ ಮೈಂಡ್ಸೆಟ್ ಅದೆಲ್ಲ ಇದ್ರೂ ಕೂಡ ಆ ಮ್ಯಾಚ್ ಏನಿದೆ ಇಂಗ್ಲೆಂಡ್ ಸೋತಿದ್ರು. ಬಟ್ ಏನಪ್ಪ ಅಂದರೆ ಆಲ್ಮೋಸ್ಟ್ ಎಕ್ಸ್ಪರ್ಟ್ಸ್ ಏನು ಅಂದ್ಕೊಂಡಿದ್ರು ಅಂದರೆ ಇಂಗ್ಲೆಂಡ್ಗೆ ಒಬ್ಬ ಸೂಪರ್ ಸ್ಟಾರ್ ಸಿಕ್ಬಿಟ್ಟ ಅಂತ. ಆ್ಯಂಡ್ 3rd April 2016 ಈಡನ್ ಗಾರ್ಡನ್ ಕೋಲ್ಕತ್ತಾದಲ್ಲಿ T20 ವರ್ಲ್ಡ್ ಕಪ್ ಇದ್ದಿದ್ದು ಲೈಕ್ ಇಂಗ್ಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್. ಆ್ಯಂಡ್ ಆ ಟೈಮಲ್ಲಿ ಏನಪ್ಪ ಅಂದರೆ ವೆಸ್ಟ್ ಇಂಡೀಸ್ಗೆ ಬೇಕಾಗಿದ್ದು ಓನ್ಲಿ 19 runs. ಬಟ್ ಇಂಗ್ಲೆಂಡ್ ಕ್ಯಾಪ್ಟನ್ ಏನಿದಾರಲ್ಲ ಅವರು ಬೆನ್ ಸ್ಟೋಕ್ಗೆ ಓವರ್ ಮಾಡಿದ್ರು ಲಾಸ್ಟ್ ಓವರ್ ನೀನು ಹಾಕು ಅಂತ. ಆ ಟೈಮಲ್ಲಿ ಏನಪ್ಪ ಅಂದರೆ ಕಾರ್ಲೋಸ್ ಬ್ರಾಥ್ವಿಟ್ ಏನಿದಾರಲ್ಲ ಅರೌಂಡ್ ಲೈಕ್ ಕಂಟಿನ್ಯೂಸ್ ಆಗಿ 4-6 ಹೊಡೆದ್ಬಿಡ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಏನಿದೆಯಲ್ಲ ಆಲ್ಮೋಸ್ಟ್ ವೆಸ್ಟ್ ಇಂಡೀಸ್ ವಿನ್ ಆಗಿಬಿಟ್ಟು That's one. ಇದೇನಿದೆಲ್ಲ ಫುಲ್ ವರ್ಸ್ಟ್ ಪಾರ್ಟ್ ಆಫ್ ಈಸ್ ಲೈಫ್ ಆ್ಯಂಡ್ ಈಸ್ ಕೆರಿಯರ್ ಅಂತ ಅನ್ಕೋಬೋದು. ಲೈಕ್ ಫುಲ್ ಗ್ರೌಂಡ್ ಸೈಲೆಂಟ್ ಆಗಿತ್ತು. ಬಟ್ ಈಸ್ ಕ್ರೈಂಗ್ ಆ್ಯಂಡ್ ಓನ್ಲಿ ಒಂದೇ ಫೀಲ್ಡಲ್ಲಿ ಒಬ್ಬರೇ ಕೂತ್ಕೊಂಡು ಫುಲ್ ಬೇಜಾರಾಗಿದ್ದರು. February 2007 ಬೆನ್ ಸ್ಟೋಕ್ಸ್ ಏನಿದೆಲ್ಲ ಅದೇ ಥರ ಇಂಟರ್ನ್ಯಾಷನಲಲ್ಲಿ ಏನು ಥರ ಸಕ್ಸಸ್ ಕಾಣ್ತಿತ್ತಲ್ಲ ಅದೇ ಥರ IPL ಕೂಡ ಎಂಟ್ರಿ ಆದರು. ಆ್ಯಂಡ್ ರೈಸಿಂಗ್ ಸೂಪರ್ ಜೈನ್ಸ್ ಏನಿದೆಯಲ್ಲ ಅವ್ರ ಫ್ರೆಂಚೈಸಿ ಅವ್ರನ್ನ ಕೂಡ ಬೈ ಕೂಡ ಮಾಡಿದ್ರು. ಲೈಕ್ ಎಷ್ಟಕ್ಕಂದರೆ ಅರೌಂಡ್ 14.5 crore ಲೈಕ್ ಅಷ್ಟು ಅಂದರೆ USD ಹೇಳಬೇಕು ಅಂದರೆ $2.16 million. 14.5 crore with the Pune Super Giants buying him. He is the costliest buy until now at the auctions this year. Viren ಅಷ್ಟಕ್ಕೆ ಅವನ್ನ ಪರ್ಚೇಸ್ ಮಾಡಿದ್ರು. ಲೈಕ್ ಯಾವ ಥರ ಅಂದರೆ ಆ ಕ್ರಿಕೆಟ್ ಹಿಸ್ಟ್ರಿ ಆ್ಯಂಡ್ ಲೈಕ್ IPL ಹಿಸ್ಟ್ರಿಲೇ ಅಷ್ಟೊಂದು ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಆಗಿರಲಿ ಲೈಕ್ ಆ ಟೈಮಲ್ಲಿ. ಆ್ಯಂಡ್ ಅದೇ ಥರ ಅವರೇನು ದುಡ್ಡು ಕೊಟ್ಟರು ಅಂತ ಸುಮ್ಮನೆ ಇರಲಿಲ್ಲ. ಅದೇ ಥರ ಏನಪ್ಪ ಮ್ಯಾಸಿವ್ ಸೆಂಚುರೀಸ್ ಆಗಿರ್ಬೋದು ಇಂಪಾರ್ಟೆಂಟ್ ವಿಕೆಟ್ಸ್ ಎಲ್ಲ ತೆಗೆದುಬಿಟ್ಟು ಪೂಣೆ ಏನಿದೆಯಲ್ಲ IPL ತನಕ ತೊಗೊಂಡೋದ್ರು. ಆ್ಯಂಡ್ ಆ ಟೈಮಲ್ಲಿ ನೇಮ್ ಕೂಡ ಮಾಡಿದ್ರು ಲೈಕ್ ಏನಂದರೆ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಫ್ 2017 ಅಂತ. 25th September 2017 ಆ ಟೈಮಲ್ಲಿ ಏನಪ್ಪ ಅಂದರೆ ಜಸ್ಟ್ ಅವ್ರ ಕ್ರಿಕೆಟ್ ಏನಿದೆಲ್ಲ ಫುಲ್ ರಿಕವರ್ ಆಗೋ ಟೈಮಲ್ಲಿ ಮತ್ತೆ ಏನಪ್ಪ ಅಂದರೆ ಇನ್ನೊಂದು ಕಾಂಟ್ರವರ್ಸಿ ಮೇಜರ್ ಮತ್ತೆ ಸ್ಟಾರ್ಟ್ ಆಯಿತು. ಬಟ್ ಏನಪ್ಪ ಅಂದರೆ ಬ್ರಿಸ್ಟೋಲಲ್ಲಿ ಅವ್ರು ಏನಪ್ಪ ಅಂದರೆ ಜಗಳದಲ್ಲಿ ಇನ್ವಾಲ್ವ್ ಆಗಿದ್ರು. ಲೈಕ್ ಅದೇನಿದೆಯಲ್ಲ ಓವರ್ CC ಕ್ಯಾಮ್ರಾ ಆಗಿರ್ಬೋದು ಮೊಬೈಲ್ ಎಲ್ಲ ಕಡೆ ರೆಕಾರ್ಡ್ ಆಗಿಬಿಟ್ಟು ಓವರ್ ಸೋಷಿಯಲ್ ಮೀಡಿಯಾ ಏನಿದೆ ಎಲ್ಲ ಕಡೆ ರೀಚ್ ಆಗಿ ಫುಲ್ ಸ್ಪ್ರೆಡ್ ಆಗಿಬಿಟ್ಟಿದೆ ಟೆಲಿವಿಷನ್. ಆ್ಯಂಡ್ ಅವ್ರ ಕ್ರಿಕೆಟ್ You sort of put a mask on your face and you go home and ನೋಡ್ಬೋದು ನೀವು ಕಾಂಟ್ರವರ್ಸಿ ಎಲ್ಲರೂ ಶಾಕ್ ಆಗಿಬಿಟ್ಟು ಅವ್ರನ್ನ ಕೂಡ ಸಸ್ಪೆಕ್ಟ್ ಮಾಡಿ ಅರೆಸ್ಟ್ ಕೂಡ ಮಾಡಿದರು ಆ ಟೈಮಲ್ಲಿ. ಇದೆಲ್ಲ ನೋಡಿದ್ಮೇಲೆ ಏನಿದೆಯಲ್ಲ ಇಂಗ್ಲೆಂಡ್ ಕಮಿಟಿ ಏನಿದೆಯಲ್ಲ ಅವ್ರನ್ನ ಬ್ಯಾನ್ ಕೂಡ ಮಾಡಿದ್ರು. ಅರೌಂಡ್ ಏನಕ್ಕಪ್ಪ ಅಂದರೆ ಆ್ಯಶಸ್ ಕೂಡ ಅಟೆಂಡ್ ಆಗಿಲ್ಲ. ಲೈಕ್ ಯಾವ ಥರ ಅಂದರೆ 17-18 ಏನು ನಡೆಯುತ್ತಲ್ಲ ಅದು ಆಸ್ಟ್ರೇಲಿಯಾದು ಅದು ಕೂಡ ಅಟೆಂಡ್ ಆಗಿಲ್ಲ ಅವರು. ಆ್ಯಂಡ್ ಮೆನಿ ಫ್ಯಾನ್ಸ್ ಆಗಿರ್ಬೋದು ಕ್ರಿಕೆಟರ್ಸ್ ಎಷ್ಟೊಂದು ಜನ ಅಂದ್ಕೊಂಡಿದ್ರು ಲೈಕ್ ಮತ್ತೆ ಅವ್ರು ಏನಾದರೂ ವಾಪಸ್ ಬರ್ತಾರೆ ಕ್ರಿಕೆಟ್ಗೆ ಅದು ಇದು ಅಂತ. ಬಟ್
ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಅವರು ಮತ್ತೆ ಇಂಗ್ಲೆಂಡ್ ಶರ್ಟ್ನ ವೇರ್ ಮಾಡ್ತಾರಾ ಅಂತ. ಆಗಸ್ಟ್ 2018 ಏನಪ್ಪ ಅಂದರೆ ಸರ್ ಟ್ರಯಲ್ ಆದಮೇಲೆ ಮತ್ತೇನಪ್ಪ ಕೋರ್ಟ್ಗೆ ಹೋದಾಗ ಇನ್ಸಿಡೆಂಟಲ್ಲಿ CCTV ಫುಟೇಜಸ್ ಎಲ್ಲ ನೋಡಿದ್ಮೇಲೆ ಏನಪ್ಪ ಅಂದರೆ ಇವ್ರದ್ದೇನು ಇನ್ವಾಲ್ವ್ಮೆಂಟ್ ಇಲ್ಲ ಆ್ಯಂಡ್ ನೋ ಗಿಲ್ಟಿ ಅದು ಇದು ಅಂತಂದ್ಬಿಟ್ಟು ಮತ್ತೆ ಇವ್ರನ್ನ ರಿಲೀಸ್ ಮಾಡಿದ್ರು. ಆ ಟೈಮಲ್ಲಿ ಏನಪ್ಪ ಅಂದರೆ ಸುಮಾರು ದಿನ ಆದಮೇಲೆ ಎಲ್ಲ ಆದಮೇಲೆ ಮತ್ತೆ ಏನಿದಿಲ್ಲ ಇಂಗ್ಲೆಂಡ್ ಕಡೆಯಿಂದ ಕಾಲ್ ಬರುತ್ತೆ, ಮತ್ತೆ ಇಂಗ್ಲೆಂಡಿಗೆ ಅವರು ಟೀಮ್ಗೆ ಏನಿಲ್ಲ ರಿಟರ್ನ್ ಆಗ್ತಾರೆ. May 30, 2019 ICC ವರ್ಲ್ಡ್ ಕಪ್ ಇಂಗ್ಲೆಂಡ್ ಏನಿದೆಯಲ್ಲ ODI ಟೂರ್ನಮೆಂಟ್ಗೆ ಬಂದಿತ್ತು. ಆ್ಯಂಡ್ ಅದರಲ್ಲಿ ಏನಪ್ಪ ಅಂದರೆ ಇಂಡಿಯಾ ನಂಬರ್ 1 ಟೀಮ್ ಕೂಡ ಆಗಿತ್ತು ಅವಾಗ ಇದರಲ್ಲಿ. ಆ್ಯಂಡ್ ಮೋಸ್ಟ್ ವ್ಯಾಲ್ಯೂಯಬಲ್ ಆ್ಯಂಡ್ ಇಂಪಾರ್ಟೆಂಟ್ ಎಮರ್ಜೆಂಟಿಕ್ ಪ್ಲೇಯರ್ ಯಾರಪ್ಪ ಅಂದರೆ ಆ ಟೂರ್ನಮೆಂಟ್ ಫುಲ್ ಬೆನ್ ಸ್ಟೋಕ್ಸ್. ಲೈಕ್ ಓನ್ಲಿ ಅವರು ಬ್ಯಾಟಿಂಗ್ ಬಾಲಿಂಗ್ ಅಷ್ಟೇ ಆಡ್ದೇನೆ ಏನಪ್ಪ ಅಂದರೆ ಒನ್ ಆಫ್ ದಿ ಗ್ರೇಟೆಸ್ಟ್ ಕ್ಯಾಚ್ ಆಫ್ ದಿ ವರ್ಲ್ಡ್ ಕಪ್ ಹಿಸ್ಟ್ರಿಲೇ ಯಾರೂ ಮಾಡಿರಲಿಲ್ಲ. ಯಾವ ಥರ ಅಂದರೆ ಆ್ಯಂಡಿಲೇ ಅವ್ರದ್ದು ಏನಪ್ಪ ಅಂದರೆ ಸಿಂಗಲ್ ಹ್ಯಾಂಡೆಡಲ್ಲಿ ಎಲ್ಲಪ್ಪ ಅಂದರೆ ಬೌಂಡ್ರಿ ಹತ್ರ ಕ್ಯಾಚ್ ಹಿಡಿದಿದ್ರು ಅದನ್ನ. ಆ್ಯಂಡ್ ಇಂಗ್ಲೆಂಡ್ ಅವ್ರು ಆಲ್ಮೋಸ್ಟ್ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಲೈಕ್ ಅಟ್ಲೀಸ್ಟ್ ಅವ್ರದ್ದು ಫಸ್ಟ್ ವರ್ಲ್ಡ್ ಕಪ್ ಏನಿದೆಯಲ್ಲ ಅದು ಮನೆಗೆ ಬರುತ್ತೆ ಅಂತ. ಇಂಗ್ಲೆಂಡ್ಗೆ ಏನಿದೆಯಲ್ಲ 9 ರನ್ಸ್ ಬೇಕಾಗಿತ್ತು ವಿತ್ ಓನ್ಲಿ 3 ಬಾಲ್ಸಲ್ಲಿ. ಆ್ಯಂಡ್ ಆ ಟೈಮಲ್ಲಿ ಏನಪ್ಪ ಅಂದರೆ ಬೆನ್ ಸ್ಟೋಕ್ಸ್ ಸ್ಟ್ರೈಕಲ್ಲಿದ್ದರು, ಹೊಡೆದ್ರು ಆ್ಯಂಡ್ 2 ರನ್ಸ್ ಬೇಕಾಗಿತ್ತು. ಆ್ಯಂಡ್ ಅಟ್ ಎ ಟೈಮ್ ಏನಾಯ್ತಲ್ಲ ಮಾರ್ಟಿನ್ ಗುಪ್ಟೆಲ್ ಏನಿದ್ದಾರಲ್ಲ ಅವರು ಕೂಡ ಥ್ರೋ ಮಾಡಿದ್ರು. ಬಾಲ್ ಸ್ಟ್ರಕ್ ಆಗಿರೋದ್ರಿಂದ ಬ್ಯಾಟ್ ಸ್ಟ್ರಕ್ ಆಗಿರೋದ್ರಿಂದ ಏನಾಯ್ತಲ್ಲ ಅದು ಬಾಲ್ ಓವರ್ ಥ್ರೋ ಆಗಿಬಿಟ್ಟು ಬೌಂಡ್ರಿ ತನಕ ಹೋಗಿತ್ತು. ಬಟ್ ಆ ಟೈಮಲ್ಲಿ ಏನಪ್ಪ ಅಂದರೆ 4 ರನ್ಸ್ ಎಕ್ಸ್ಟ್ರಾ ಕೊಟ್ಟರು. ಲೈಕ್ ಹೇಗೆ ಅಂದರೆ 6 ಪ್ಲೇಸ್ ಆಗಲೇ ಓಡಿದ್ರು ಆ್ಯಂಡ್ ಈ 4 ರನ್ಸ್ ಓವರ್ ಥ್ರೋ ಮಾಡಿರೋದಕ್ಕೆ ಏನಿದೆಯಲ್ಲ 6 ರನ್ಸ್ ಟೋಟಲ್ ಆಗೋಯಿತು. ಬಟ್ ಇದೇನಿದೆಯಲ್ಲ ಮೋಸ್ಟ್ ಕಂಟ್ರೋವರ್ಸಿ ಆಗೋಯ್ತು ಇಡೀ ಕ್ರಿಕೆಟ್ ಹಿಸ್ಟ್ರಿಯಲ್ಲೇ. 2 ಜನವರಿ 2016 ಏನಪ್ಪ ಅಂದರೆ ಅವರು ದ ಪಿಚ್ ನ್ಯೂಲ್ಯಾಂಡಲ್ಲಿ ಏನಿತ್ತಲ್ಲ ಅಷ್ಟೊಂದು ಈಸಿ ಇರಲಿಲ್ಲ. ಲೈಕ್ ಯಾವ ಥರ ಅಂದರೆ ತುಂಬ ತೂತಾಗಿರೋದು ಆ್ಯಂಡ್ ಏನಂದರೆ ಬಿರುಕು ಬಿಟ್ಟಿರೋದು, ಅದೇ ಥರ ಎಷ್ಟೊಂದು ಬ್ಯಾಟ್ಸ್ಮನ್ಗಳಿದ್ದಾರಲ್ಲ ತುಂಬ ಸ್ಟ್ರಗಲ್ ಮಾಡ್ತಿದ್ರು ಆಟ ಆಡೋಕ್ಕೆ. ಬಟ್ ಏನಂದರೆ ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಬೆನ್ ಸ್ಟೋಕ್ ಏನಿದಾರಲ್ಲ ಅವರು ಡಿಫೆಂಡ್ ಮಾಡೋ ಬದಲು ಏನಪ್ಪ ಅಂದರೆ ಅಟ್ಯಾಕ್ ಮಾಡೋದು ಅಂತ ಅದನ್ನ ಚಾಯ್ಸ್ ಮಾಡಿದ್ರು. ಆ್ಯಂಡ್ ಆ ಟೈಮಲ್ಲಿ ಏನಪ್ಪ ಅಂದರೆ ಅವರು ಹೊಡೆದಿರೋದು ಎಷ್ಟು ಅಂದರೆ 258 ರನ್ಸ್ ಜಸ್ಟ್ ಇನ್ 198 balls. 250 up for Ben Stokes, putting on a show. ಆ್ಯಂಡ್ ಅದೇ ಥರ ಏನಪ್ಪ ಅಂದರೆ ಈ ಇನ್ನಿಂಗ್ಸಲ್ಲಿ ಅವರು ಸ್ಕೋರ್ ಮಾಡಿದ್ದು 34 and 11 6. ಆ್ಯಂಡ್ ಇದೇನಿದೆಲ್ಲ ಫಾಸ್ಟೆಸ್ಟ್ ಡಬಲ್ ಸೆಂಚುರಿ ಎವರ್ ಸ್ಕೋರ್ಡ್ ಬೈ ಆ್ಯನ್ ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಇನ್ ಅ ಟೆಸ್ಟ್ ಕ್ರಿಕೆಟ್. ಏಪ್ರಿಲ್ 2022 ಜೋ ರೂಟ್ ಏನಿದಾರಲ್ಲ ಅವರು ಸ್ಟೆಪ್ ಡೌನ್ ಆದಮೇಲೆ ಕ್ಯಾಪ್ಟನಿಂದ ಇವ್ರನ್ನ ಬೆನ್ ಸ್ಟೋಕ್ಸ್ ಏನಿದೆಲ್ಲ ಕ್ಯಾಪ್ಟನ್ ಮಾಡ್ತಾರೆ ಟೆಸ್ಟ್ಗೆ. ಆ್ಯಂಡ್ ಮೆನಿ ಪೀಪಲ್ಸ್ ಏನಂದರೆ ಪ್ರೆಷರ್ನ ಇವರು ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಆ್ಯಂಡ್ ಅದು ಇದು ಅಂತೆಲ್ಲ ಕೇಳ್ತಾರೆ. ಬಟ್ ಅವರು ಒಂದೇ ಉತ್ತರ ಕೊಟ್ಟಿದೆ ಅಂದರೆ ನಾನು ಏನೇ ಆನ್ಸರ್ ಕೊಟ್ಟರು ಫೀಲ್ಡಲ್ಲಿ ಕೊಡ್ತೀನಿ ಅಂತ. 18 ಜುಲೈ 2022 ಏನಪ್ಪ ಅಂದರೆ ಆಫ್ಟರ್ ODI ಸೀರೀಸ್ ಸೌತ್ ಆಫ್ರಿಕಾ ಮೇಲೆ ಆದಮೇಲೆ ಜಸ್ಟ್ ಫ್ಯೂ ಡೇಸ್ ಆದಮೇಲೆ ಏನಪ್ಪ ಅಂದರೆ ಬೆನ್ ಸ್ಟೋಕ್ಸ್ ಅವರು ರಿಟೈರ್ಮೆಂಟ್ ಕೊಡ್ತಾರೆ ಅಟ್ ದ ಏಜ್ ಆಫ್ ಓನ್ಲಿ 31 year. ಅದರಲ್ಲಿ ODI ಸೀರೀಸ್ನ ಆಡಲ್ಲ ಅಂತ. ಬಿಕಾಸ್ ಏನು ಒಳಗಡೆ ಏನಿತ್ತು ಆ್ಯಂಡ್ ಏನಪ್ಪ ಅಂದರೆ ಅವ್ರು ಜಗಳ ಆಡಿದಕ್ಕೆ ತೆಗೆದಿದ್ದಾರೆ ಆ್ಯಂಡ್ ಅದು ಇದು ಅಂತ ಏನೂ ಗೊತ್ತಿಲ್ಲ. ಬಟ್ ಏನಪ್ಪ ಅಂದರೆ ಅವರು ಜಸ್ಟಿಫೈ ಕೊಟ್ಟಿದ್ದಾರೆ ಅಂದರೆ ನಾನು ಕಾನ್ಸಂಟ್ರೇಟ್ ಟೆಸ್ಟ್ ಮೇಲೆ ಮಾಡಬೇಕು ಆ್ಯಂಡ್ ಅದಕ್ಕೋಸ್ಕರ ODI ಸೀರೀಸ್ನಲ್ಲೆಲ್ಲ ಇದು ಮಾಡಿದ್ದೀನಿ, ನಾನು ಇನ್ನು ಸ್ಟಾಪ್ ಮಾಡ್ತಿದ್ದೀನಿ, ಹಂಗೆ ರಿಟೈರ್ಡ್ ಕೊಡ್ತೀನಿ ಅಂತ ಹೇಳಿದ್ದು. ಆ್ಯಂಡ್ ಬೆನ್ ಸ್ಟೋಕ್ಸ್ ಅವರು ಮದುವೆ ಕೂಡ ಆದರು, ಕ್ಲೇರ್ ರ್ಯಾಟ್ಕ್ಲಿಫ್ ಅಂತ. ಆ್ಯಂಡ್ ಅವ್ರಿಗೆ ಇಬ್ಬರು ಬ್ಯೂಟಿಫುಲ್ ಆಗಿರುವಂಥ ಮಕ್ಕಳು ಕೂಡ ಆದರು. ಅದೇ ಥರ ಫುಲ್ ಜರ್ನಿ ಕಂಟಿನ್ಯೂ ಕೂಡ ಆಗ್ತಾಯಿತ್ತು. ಬೈ ದ ಎಂಡ್ ಆಫ್ 2023 ಬೆನ್ ಸ್ಟೋಕ್ಸ್ಗೆ ಏನಿದೆಯಲ್ಲ ತುಂಬ ಲೈಕ್ ನೀ ಫ್ರ್ಯಾಕ್ಚರ್ ಆಗಿರುತ್ತೆ, ಅದಕ್ಕೋಸ್ಕರ ಅವರು ಆಪ್ರೇಷನ್ ಮಾಡಿಸ್ಕೋಬೇಕು ಆ್ಯಂಡ್ ಅದು ಇದು ಅಂತ ಹೋಗ್ತಾರೆ. ಅದೇ ಥರ ಏನಿದೆಯಲ್ಲ ಫೇಸಲ್ಲಿ ಕೂಡ ಅವರು ಫೇಸ್ ಸರ್ಜರಿ ಕೂಡ ಹೋಗ್ತಾರೆ. ಯಾಕೆಂದರೆ ಬೋನ್ ಏನಿರುತ್ತಲ್ಲ ನೋಸ್ದು ಬ್ರೇಕ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಬ್ರೀತಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರುತ್ತೆ ಅಂತ, ಎರಡೂ ಒಟ್ಟಿಗೆ ಆಗುತ್ತೆ ಅಂತ ಅದ್ರ ಸರ್ಜರಿ ಆಗಿರ್ಬೋದು. ಆ್ಯಂಡ್ ಅದ್ರ ಥರ ಎರಡೂ ಕೂಡ ಒಟ್ಟಿಗೆ ಮಾಡೋಣ ಅಂತ ಹೋಗ್ತಾರೆ. ಆ್ಯಂಡ್ ಅದೇ ಥರ ಎಲ್ಲ ಮುಗಿಸ್ಕೊಂಡು ವಾಪಸ್ ಕಮ್ಬ್ಯಾಕ್ ಕೂಡ ಮಾಡ್ತಾರೆ ಅವರು. ದೀಸ್ ಆರ್ ಸಮ್ ಈಸ್ ರೆಕಾರ್ಡ್ಸ್ ಆ್ಯಂಡ್ ಲೆಗಸಿ. ODI ವರ್ಲ್ಡ್ ಕಪ್ ವಿನ್ನಿಂಗ್ ಏನಪ್ಪ ಅಂದರೆ 2019 ಆ್ಯಂಡ್ ಅದೇ ಥರ ವರ್ಲ್ಡ್ ಕಪ್ ಫೈನಲ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗೋದು, ಒನ್ ಆಫ್ ದಿ ಗ್ರೇಟೆಸ್ಟ್ ಆಲ್ರೌಂಡರ್ ಆ್ಯಂಡ್ ಹ್ಯಾಶ್ ಹೀರೋ. ಆ್ಯಂಡ್ ಅದೇ ಥರ ಇಂಗ್ಲೆಂಡ್ ಟೆಸ್ಟ್ ಕ್ಯಾಪ್ಟನ್, IPL ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಫ್ 2017. ಅದೇ ಥರ ಸುಮಾರು ಇದೆ ಅವ್ರದ್ದು. ಎಷ್ಟಂದರೆ ಇವ್ರ ಲೆಜೆಂಡ್ ಏನಪ್ಪ ಅಂದರೆ ಅವ್ರಿಗೊಂದು ಸ್ಟೋರಿ ಇರುತ್ತೆ. ಬಟ್ ಇವ್ರ ಸ್ಟೋರಿ ಏನಂದರೆ ವಿಕ್ಟ್ರಿಯಿಂದ ಆಗಿರಲ್ಲ, ಬಟ್ ಯಾವ ಥರ ಅಂದರೆ ಜಸ್ಟ್ ಫೇಲ್ಯೂರಿಂದ ಇವರ ಸ್ಟೋರಿ ಆಗಿರೋದು.